ಪ್ರಾಚೀನ ಕಾಲದಲ್ಲಿ ಮಲ್ಲಿಗೇರು ಎಂಬ ಒಂದು ಸಮೃದ್ಧ ರಾಜ್ಯ ಇತ್ತು. ಆ ರಾಜ್ಯವನ್ನು ಧೀರನಾದ ರಾಜ ಮದನಸೇನ ಆಡಳಿತ ನಡೆಸುತ್ತಿದ್ದ. ಮಲ್ಲಿಗೇರು ಜನರಿಗೆ ನ್ಯಾಯ, ಶಾಂತಿ, ಸುಖವನ್ನು ನೀಡುತ್ತಿದ್ದ ಕಾರಣ ಎಲ್ಲರೂ ರಾಜನನ್ನು ಹೃದಯದಿಂದ ಪ್ರೀತಿಸುತ್ತಿದ್ದರು. ಒಂದು ದಿನ ದೂರದ ಅರಣ್ಯದಿಂದ ಭಯಾನಕ ಗಾಳಿಯೊಂದು ಎದ್ದು ಬಂದು ರಾಜ್ಯದ ಬೆಳೆಗಳನ್ನು ಹಾಳು ಮಾಡಿತು. ಜನರು ಸಂಕಷ್ಟದಲ್ಲಿದ್ದರು. ಇದನ್ನು ತಿಳಿದ ರಾಜನು ತಕ್ಷಣ ತನ್ನ ಮಂತ್ರಿಗಳ ಸಭೆ ಕರೆದ. ತಮ್ಮ ಜನರು ಕಷ್ಟದಲ್ಲಿ ಇದ್ದಾಗ ನಾವು ಸುಮ್ಮನೆ ನಿಲ್ಲಬಾರದು ಎಂದು ರಾಜನು ಘೋಷಿಸಿದ. ರಾಜನಿಗೆ ನಂಬಿಕೆ ಇದ್ದ ಯುವ ಯೋಧ ಅಜಯನು ಮುಂದೆ ಬಂದು ಅರಣ್ಯದಲ್ಲಿ ಗಾಳಿ ಹುಟ್ಟುವ ಸ್ಥಳವನ್ನು ಹುಡುಕಿ ತಡೆಗಟ್ಟಬಹುದು ಎಂದು ಹೇಳಿದ. ರಾಜನು ಅವನಿಗೆ ಅನುಮತಿ ಕೊಟ್ಟ. ಅಜಯನು ತನ್ನ ಪಾಳೆಯದವರೊಂದಿಗೆ ಅರಣ್ಯದಲ್ಲಿ ಪ್ರವೇಶಿಸಿದ. ಅವರು ಅರಣ್ಯದ ಮಧ್ಯದಲ್ಲಿ ಒಂದು ದೊಡ್ಡ ಬಿರುಕು ಕಾಣಿಸಿದರು. ಆ ಬಿರುಕುಗಳಲ್ಲಿ ಬಿರುಸಿನ ಗಾಳಿ ಸಿಲುಕಿಕೊಂಡು ಸುತ್ತಲೂ ಸುಂಟರ ಗಾಳಿ ರೂಪುಗೊಂಡಿತ್ತು. ಅಜಯನು ಮರಗಳ ತುಂಡುಗಳು ಮತ್ತು ಕಲ್ಲುಗಳಿಂದ ಆ ಬಿರುಕುಗಳನ್ನು ಮುಚ್ಚುವ ಯೋಜನೆ ಮಾಡಿದ. ಗಂಟೆಗಳ ಪರಿಶ್ರಮದ ನಂತರ ಅವರು ಅದನ್ನು ಯಶಸ್ವಿಯಾಗಿ ಮುಚ್ಚಿದರು. ಅರಣ್ಯ ಶಾಂತವಾಯಿತು. ಗಾಳಿಯ ಆರ್ಭಟ ನಿಂತಿತು. ಅಜಯನು ರಾಜ್ಯಕ್ಕೆ ಮರಳಿದಾಗ ರಾಜ ಮತ್ತು ಜನರು ಆತನನ್ನು ಹರ್ಷದಿಂದ ಸ್ವಾಗತಿಸಿದರು.